BSY ಸರ್ಕಾರ ಹೋಯ್ತು, ಇನ್ನ BSB ಸರ್ಕಾರ ಹೇಗಿರುತ್ತೆ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ನೂತನ ಸರ್ಕಾರ ಹೇಗಿರುತ್ತೆ ಅಂದ್ರೆ ಅವರ ಸಚಿವ ಸಂಪುಟ ಹೇಗಿರುತ್ತೆ ಅನ್ನುವಂತ ಪ್ರಶ್ನೆ ಎಲ್ಲರಿಗೂ ಕೂಡ ಕುತೂಹಲ. ಯಾಕೆಂದ್ರೆ ಯಡಿಯೂರಪ್ಪನವರು ಬಿಜೆಪಿಯ ಅತ್ಯುನ್ನತ ನಾಯಕರು, ಅವ್ರು ಬಂದಿದ್ದಂತ ಸಂದರ್ಭದಲ್ಲಿ 3 ಜನ DCMಗಳಿದ್ರು. ಇನ್ನ ಬಸವರಾಜ ಬೊಮ್ಮಾಯಿ ಅವರ ಬಂದಂತ ಸಂದರ್ಭದಲ್ಲಿ ಎಷ್ಟು ಜನ DCM ಇರ್ಬೋದು, ಹಾಗೆ ಯಾರ್ಯಾರೆಲ್ಲ ಸಂಪುಟದಲ್ಲಿ ಸೇರ್ಕೊಳ್ಬಹುದು ಅನ್ನುವಂತ ಕುತೂಹಲ ಇದೆ. ಯಡಿಯೂರಪ್ಪನವರ ಸರ್ಕಾರದಲ್ಲಿ ಇದ್ದಂತಹ ಸಚಿವರು ಎಲ್ಲರೂ ಕೂಡ ಕಂಟಿನ್ಯೂ ಆಗ್ತಾರಾ ಅಥವಾ ಇಲ್ವಾ, ಯಾರಿಗೆ ಕೋಕ್ ನೀಡಲಾಗುತ್ತೆ, ಈ ರೀತಿಯಾದಂತಹ ಪ್ರಶ್ನೆಗಳಿರುವಂತದ್ದು ನಿಮಗೆ ತೋರಿಸ್ತಾ ಇದೀವಿ. BSY ಸಂಪುಟದಲ್ಲಿದ್ದಂತ 8 ರಿಂದ 10 ಜನ ಸಚಿವರುಗಳು ಯಾರಾಗಿದ್ರು ಅವರಿಗೆ ಕೋಕ್ ನೀಡುವಂತ ಸಾಧ್ಯತೆ ಇದೆ. 2 MLCಗಳು ಸೇರಿದಂತೆ 8 ರಿಂದ 10 ನೂತನ ಸಚಿವರುಗಳು ಆಗುವಂತ ಸಾಧ್ಯತೆ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಜಾತಿಯನ್ನ ಪರಿಗಣಿಸ್ತಾರೆ, ಅದು ಫಸ್ಟ್. ಅದಾದ್ಮೇಲೆ ಪ್ರಾದೇಶಿಕವಾರು, ಜಿಲ್ಲಾವಾರು ಸಾಕಷ್ಟು ಅಸಮಾನತೆ ಇತ್ತು, ಅದೆಲ್ಲವನ್ನು ಕೂಡ ಈಗ ಪರಿಗಣಿಸುವಂತ ಸಾಧ್ಯತೆ ಇದೆ. ಇನ್ನ ಸಂಭಾವ್ಯ DCMಗಳು ಯಾರಾಗಬಹುದು ಅನ್ನೋದನ್ನ ತೋರಿಸ್ತಾ ಇದೀವಿ. ಯಡಿಯೂರಪ್ಪನವರ ಅತ್ಯಾಪ್ತರೇ ಕಾಣಿಸ್ತಾ ಇದ್ದಾರೆ DCM ಸ್ಥಾನಗಳಲ್ಲೂ ಕೂಡ. ಆರ್ ಅಶೋಕ್ ಮತ್ತೆ ಬೊಮ್ಮಾಯಿ ಅವರು ಜೋಡೆತ್ತಿನ ರೀತಿಯಲ್ಲಿ ಯಡಿಯೂರಪ್ಪನವರಿಗೆ ಸಾಥ್ ಕೊಟ್ಟಿದ್ರು. ಇನ್ನ ಶ್ರೀರಾಮುಲು ಅವರು ಕೂಡ ಉಪಮುಖ್ಯಮಂತ್ರಿ ಆಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನ ಅನಾಮಿಕ ವ್ಯಕ್ತಿಯೊಬ್ರು ಉಪಮುಖ್ಯಮಂತ್ರಿ ಆಗಬಹುದು, ಅಂದ್ರೆ ಲಕ್ಷ್ಮಣ್ ಸವದಿ ಅವರನ್ನ ಆಯ್ಕೆ ಮಾಡಲಾಗಿತ್ತಲ್ಲ, ಆ ರೀತಿಯಾಗಿ ಒಬ್ರು ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಇನ್ನ ಯಾರು BSY ಸಂಪುಟದಲ್ಲಿ ಇದ್ದಂತವರು ಔಟ್ ಆಗ್ಬೋದು ಅಂತ ನೋಡೋದಾದ್ರೆ, ವಲಸಿಗರಾಗಿರುವಂತ ಆರ್ ಶಂಕರ್ ಅವರಿಗೆ ಸಚಿವ ಸ್ಥಾನದಿಂದ ಕೋಕ್ ನೀಡುವಂತ ಸಾಧ್ಯತೆ ಇದೆ. ಪಶುಸಂಗೋಪನಾ ಸಚಿವರಾಗಿದ್ದಂತ ಪ್ರಭು ಚೌಹಾಣ್ ಅವರಿಗೆ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೂ ಕೂಡ ಕೋಕ್ ನೀಡುವಂತ ಸಾಧ್ಯತೆ ಇರುವಂತದ್ದು. ಬಿಜೆಪಿಯ ಹಿರಿಯ ನಾಯಕರಾಗಿರುವಂತ ಮಾಜಿ ಮುಖ್ಯಮಂತ್ರಿಗಳು ಹಾಗೆ BSY ಸಂಪುಟದಲ್ಲಿ ಮತ್ತೆ ಸಚಿವರಾಗಿದ್ದಂತ ಜಗದೀಶ್ ಶೆಟ್ಟರ್ ಅವರಿಗೂ ಕೂಡ ಕೋಕ್ ನೀಡುವಂತ ಸಾಧ್ಯತೆ ಇದೆಯಂತೆ. ಇನ್ನ KS ಈಶ್ವರಪ್ಪನವರಿಗೂ ಕೂಡ ಕೋಕ್ ನೀಡುವಂತ ಸಾಧ್ಯತೆ ಇರುವಂತದ್ದು. ಶ್ರೀಮಂತ ಪಾಟೀಲ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರು ವಲಸಿಗರು, ಇವರಿಗೂ ಕೂಡ ಕೋಕ್ ನೀಡುವಂತ ಸಾಧ್ಯತೆ ಇದೆಯಂತೆ. ಇನ್ನ V ಸೋಮಣ್ಣ ಅವ್ರಿಗೂ ಕೂಡ ಕೋಕ್ ನೀಡುವಂತ ಸಾಧ್ಯತೆ. ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಸಾಕಷ್ಟು ಆರೋಪಗಳು ಬಂದಿದ್ವು, ಸೊ ಹೀಗಾಗಿ ಅವ್ರಿಗೂ ಕೂಡ ಕೋಕ್ ನೀಡುವಂತ ಸಾಧ್ಯತೆ ಇದೆ. ಇನ್ನ CC ಪಾಟೀಲ್ ಅವ್ರಿಗೂ ಕೂಡ ಕೋಕ್ ನೀಡುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಬಂದಿರುವಂತದ್ದು. ಮೋಸ್ಟ್ ಪ್ರಾಬಬ್ಲಿ ಆಲ್ಮೋಸ್ಟ್ ಹಿರಿಯ ಸಚಿವರುಗಳಿಗೆ ಕೋಕ್ ನೀಡ್ತಾರೆ. ಇನ್ನ ಹೊಸ ಸಂಪುಟ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಯುವಕರಿಗೆ ಹೆಚ್ಚಿನ ಒಂದು ಸ್ಥಾನ ಲಭಿಸುವಂತದ್ದು. ಸಿದ್ದರಾಜು ಅವರು ಮೈಸೂರು ಭಾಗದವರು, ಇವರಿಗೆ MLC ಇವರಿಗೆ ಸಚಿವ ಸ್ಥಾನ ಸಿಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಇನ್ನ ಅರವಿಂದ ಬೆಲ್ಲದ ಅವರಿಗೆ ಸ್ಥಾನ ಸಿಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. CM ಸ್ಥಾನದಲ್ಲಿ ಆ ಒಂದು ರೇಸ್ ನಲ್ಲಿ ಇದ್ದಂತವರು ಅರವಿಂದ್ ಬೆಲ್ಲದ ಅವರಿಗೆ ಸ್ಥಾನ ಸಿಗಬಹುದು. P ರಾಜೀವ್ ಅವರು ಕುಡಚಿಯ ಶಾಸಕ, ಸುನಿಲ್ ಕುಮಾರ್ ಕಾರ್ಕಳದ ಶಾಸಕ, ರಾಜು ಗೌಡ ಸುರಪುರದ ಶಾಸಕ, ಅವರಿಗೆಲ್ಲರಿಗೂ ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುವಂತ ಸಾಧ್ಯತೆ ಇದೆ. ಹಾಸನದ ಏಕೈಕ ಶಾಸಕ ಬಿಜೆಪಿ ಶಾಸಕ ಪ್ರೀತಮ್ ಗೌಡ. ಇನ್ನು ಮೈಸೂರು ಭಾಗಕ್ಕೆ ಬರೋದಾದ್ರೆ SA ರಾಮದಾಸ್ ಅವರು, ಚಿಕ್ಕಮಗಳೂರು ಭಾಗಕ್ಕೆ ಬರೋದಾದ್ರೆ MP ಕುಮಾರಸ್ವಾಮಿ, ಈ ಮೂವರಿಗೆ ಸ್ಥಾನ ಸಿಗುವಂತ ಸಾಧ್ಯತೆ ಇದೆ. ಇನ್ನು ರೂಪಾಲಿ ನಾಯಕ್ ಉತ್ತರ ಕನ್ನಡದಿಂದ ಇವರಿಗೆ ಚಾನ್ಸ್ ಸಿಗ್ಬೋದು. ಪೂರ್ಣಿಮಾ ಶ್ರೀನಿವಾಸ್ ಅವರು ಚಿತ್ರದುರ್ಗ ಭಾಗದಿಂದ ಇವರಿಗೆ ಚಾನ್ಸ್ ಸಿಗ್ಬೋದು. ಮುನಿರತ್ನ ಅವರಿಗೆ ಮಾತ್ರ ಸಿಕ್ಕಿರಲಿಲ್ಲ, ವಲಸಿಗ ಶಾಸಕರು ಅಂದ್ರೆ ಯಾರೆಲ್ಲ ಬಂದಿದ್ರು ಬಿಜೆಪಿಗೆ ಇವರಿಗೆ ಮಾತ್ರ ಸಿಕ್ಕಿರಲಿಲ್ಲ. ಇವರಿಗೆ ಈ ಬಾರಿ ಬಸವರಾಜ ಬೊಮ್ಮಾಯಿ ಅವರ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕಾದ್ ನೋಡಬೇಕು. ಒಟ್ಟಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಜೊತೆಗೆ 4 DCMಗಳು ಇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು BSY ಸಂಪುಟದಲ್ಲಿ ಇದ್ದಂತ ಸುಮಾರು 32 ಸಚಿವರುಗಳ ಪೈಕಿ 8 ರಿಂದ 10 ಜನಕ್ಕೆ ಕೋಕ್ ನೀಡುವಂತ ಸಾಧ್ಯತೆ ಇದ್ದು, ಇಲ್ಲಿ ಜಾತಿ, ಪ್ರಾದೇಶಿಕತೆ, ಜಿಲ್ಲಾವಾರು ಇದೆಲ್ಲವನ್ನೂ ಕೂಡ ಬ್ಯಾಲೆನ್ಸ್ ಮಾಡುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಆಲ್ಮೋಸ್ಟ್ ಬೆಂಗಳೂರು ಬೆಳಗಾವಿಯಲ್ಲೇ ಮುಕ್ಕಾಲು ಭಾಗ ಸಚಿವರುಗಳು ಇದ್ದಿದ್ದಂಥದ್ದು. ಬಟ್ ಆ ಒಂದು ವ್ಯತ್ಯಾಸವನ್ನ ಈ ಬಾರಿ ಆಲ್ಮೋಸ್ಟ್ ಸರಿ ಮಾಡುವಂತ ಸಾಧ್ಯತೆಗಳಂತೂ ದಟ್ಟವಾಗಿದ್ದಾವೆ. ಸೊ ಹೀಗಾಗಿ BSY ಸಂಪುಟದಲ್ಲಿ ಇದ್ದಂಥವ್ರಿಗೆ ಯಾರಿಗೆಲ್ಲ ಕೋಕ್ ಸಿಗಬಹುದು ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕಂತೂ ಎಡೆ ಮಾಡಿಕೊಟ್ಟಿದೆ. DCM ವಿಚಾರಕ್ಕೆ ಬರೋದಾದ್ರೆ, ಈ ಹಿಂದೆ BSY ಸಂಪುಟದಲ್ಲಿ ಲಕ್ಷ್ಮಣ ಸವದಿ, ಅಶ್ವಥ್ ನಾರಾಯಣ, ಗೋವಿಂದ ಕಾರಜೋಳ ಇದ್ರು. ಗೋವಿಂದ ಕಾರಜೋಳ ಅವರನ್ನ ಉಳಿಸ್ಕೊಂಡು ಲಕ್ಷ್ಮಣ ಸವದಿ ಮತ್ತೆ ಅಶ್ವಥ್ ನಾರಾಯಣ ಅವರಿಗೆ ಕೋಕ್ ನೀಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಲಕ್ಷ್ಮಣ್ ಸವದಿ ಅವ್ರನ್ನ ಆಯ್ಕೆ ಮಾಡಿದ್ದೆ ಉತ್ತರಾಧಿಕಾರಿ ಯಡಿಯೂರಪ್ಪನವರಿಗೆ ಆಗಬಹುದು ಆದಂತ ಚಾನ್ಸಸ್ ಇದೆ ಅಂತ, ಬಟ್ ಅದು ವರ್ಕೌಟ್ ಆದಂತೆ ಕಾಣಿಸ್ತಾ ಇಲ್ಲ. ಹಾಗೆ ಅಶ್ವಥ್ ನಾರಾಯಣ ಅವರಿಗೂ ಕೂಡ ಅಷ್ಟೇ, ಒಕ್ಕಲಿಗ ಕೋಟಾದಡಿಯಲ್ಲಿ ಒಂದು ಪ್ರಮುಖ ನಾಯಕರಾಗಿ ಬೆಳಿತಾರೇನೋ ಅನ್ನುವಂತ ಒಂದು ಮಾನದಂಡವನ್ನ ಇಟ್ಕೊಂಡು ಅವರನ್ನ ಆಯ್ಕೆ ಮಾಡಲಾಗಿತ್ತು DCM ಸ್ಥಾನಕ್ಕೆ, ಬಟ್ ಅದು ಕೂಡ ವರ್ಕೌಟ್ ಆದಂತೆ ಕಾಣಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ. ಆ ಒಂದು ಕಾರಣಕ್ಕೋಸ್ಕರನೇ ಈ ಹಿಂದೆ ಉಪಮುಖ್ಯಮಂತ್ರಿ ಆಗಿದ್ದಂತ
ಆರ್ ಅಶೋಕ್ ಅವರಿಗೆ, ಅಂದ್ರೆ ಯಡಿಯೂರಪ್ಪನವರ ಸಂಪುಟದಲ್ಲಿ ಆಗಿರ್ಲಿಲ್ಲ ಅವರು ಉಪಮುಖ್ಯಮಂತ್ರಿ, ಬಟ್ ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಆಗಿದ್ರು. ಸೊ ಹೀಗಾಗಿ ಅವ್ರಿಗೆ ಮತ್ತೆ ಮಣಿಯನ್ನ ಹಾಕಲಾಗ್ತಾ ಇದೆ. ಯಡಿಯೂರಪ್ಪನವರ ಅತ್ಯಾಪ್ತರಲ್ಲಿ ಅವರು ಕೂಡ ಒಬ್ರು. ಸೊ ಈ ಒಂದು 4 ಜನ DCM ಆಗುವಂತ ಸಾಧ್ಯತೆ ಇದೆ. ಈ ರೀತಿಯಾಗಿ ಬ್ಯಾಲೆನ್ಸ್